ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕನ್ನಡಿಗರಿಗೆ ನಮಸ್ಕಾರಗಳು. ಕನಕಪುರ ಮಾಡೋ ಶ್ರೀನಿವಾಸದ ನಾನು ಕೆಲವು ಕಾಟನ್ಪೇಟೆ ಕೇಳಿದ್ದೀನಿ. ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆ ಗೇಟ್ ರಿಲೀಸ್ ಆಗಬೇಕಾಗಿತ್ತು. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬಾ ದುಃಖದಿಂದ ನಮ್ಮ ರಾಜ್ಕುಮಾರ್ ಅಂದ್ರೆ ನನಗೆ ತುಂಬಾ ಅಭಿಮಾನ, ಮೇಡಮ್ ಅವರು ಅಂದ್ರೆ ನನಗೆ ತುಂಬಾ ಅಭಿಮಾನ. ಅವಾಗಿಂದ ಒಬ್ಬ ಪೊಲೀಸ್ ಅವರು ನಮ್ಮ ದೇವರೇ ಅವರು. ನನ್ನ ಜೊತೆ ಸಿನಿಮಾ ಮಾಡೋ ಮುಂಚೆಯಿಂದಾನು ಅದ್ರ ಜೊತೆ ನನ್ನ ವಹಿವಾಟಿದೆ. ಅದು ಮುಂಚೆಯಿಂದಾನೇ ಕನಕಪುರ ಬರ್ತಾ ಇದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದು ಸಿನಿಮಾ ಆಗಿಲ್ಲ ಕಾರಣದಿಂದ. ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಡ್ಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು ಹೇಳ್ಕೊಟ್ಟಿದ್ದ ಸಂಶಯ ಮಾತನಾಡಿ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವ್ರು ದೇವರಾಗಿ ಇರ್ತಾರೆ ಅನ್ಕೊಂಡಿದ್ದೀನಿ. ಹಂಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡ್ಕೊಂಡಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರು ಇರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮ್ಗೆಲ್ಲ ಗೊತ್ತು, ನಾನು ಓದಿಲ್ಲ. ಒಂದ್ಸಲ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುದ್ದು ಕೊಡ್ತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂಸ್ಕರಿಸೋಣವ್ರೆ, ಗೀತಾಮವ್ರೆ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವಹಿಸಿ ಆಗಿರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿದ್ರು, ನಿಮ್ಗೇನಾರ ನೋವಿಸಿದ್ರೆ ನನ್ನ ದಯವಿಟ್ಟು ಸಂಸ್ಕೃತಿ ತಪ್ಪಾಗಿ ಏನೋ ಅನ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮ್ಗೆ ಗೊತ್ತು. 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟರ್ ಎಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರಿಲ್ಲ. ಆ ಇಷ್ಟದಿಂದ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದ್ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದೊಂದೂ ಇಲ್ಲ. ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳ್ಬೇಕು ಮಾಸ್ ಹೀರೋ. ನಾನು ಫಸ್ಟ್ ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಗಟ್ಟೆ ನಾವು ಮಾಡಿರೋದು. ಅವ್ರೇನೋ ಕಾಸು ಬಂದ ಶೂಟಿಂಗ್ ಕೇಳಿದೆ, ಕಷ್ಟ ಇರುತ್ತೆ ಏನೋ, ಕರ್ಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿ ಕೇಳಿದ್ರು. ಆಯ್ತು ಅಂತ ನಾನು ಬಂದ್ಬಿಟ್ಟೆ. ಅವರು ಪಾಪ ದುಡ್ಡು ಕೊಡ್ಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವಾಗ ಬರ್ತೀರೋ ಬನ್ನಿ, ದೇವ್ರ ಒಳ್ಳೇದು ಮಾಡ್ತಾರೆ, ನೀವು ಒಂದೇ ಬರ್ತೀರಾ.